ಎಲ್ಲಾರ್ದು ದರ್ಶನ ಚೆನ್ನಾಗಲಿ, ಅಮ್ಮ ಯಾವ ದಾರಿಲೂ ಏನು ಸಮಸ್ಯೆಗಳಾಗ್ದಂಗಿರ್ಲಿ ಅಂತ ಒಂದು ಪೂಜೆ ಮಾಡ್ತಿದೀವಿ. ಎಲ್ಲರೂ ಗಾಡಿ ಕುತ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಹರಿದ್ವಾರದ ಗಂಗಾ ಆರತಿ ನೋಡಿದ್ರಿ. ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಬಂದು ಇದೇ ಹೋಟ್ಲಲ್ಲಿ ಸ್ಟೇ ಆಗಿದ್ದು. ಮತ್ತು ಜರ್ನಿ ಸ್ಟಾರ್ಟ್ ಆಗಬೇಕಲ್ಲ ಬೆಳಗ್ಗೆ, ಮತ್ತು ಅಲ್ಲಿ ಚಳಿ ಇರೋದ್ರಿಂದ ಜಾಸ್ತಿ ಸ್ವೆಟ್ರು ಮತ್ತು ಗ್ಲೌಸು ಎಲ್ಲ ಖರೀದಿ ಮಾಡ್ದು. ಹಾಗೆ ಮಧ್ಯಾಹ್ನ ಊಟಕ್ಕೆ ಏನು ಬೇಕಾದನ್ನ ನಮ್ಮ ನಳ ಮಹಾರಾಜರು ಭೀಮಣ್ಣವರು ಎಲ್ಲ ರೆಡಿ ಮಾಡಿದರು. ಅದನ್ನು ಸಹ ಗಾಡಿಗೆಲ್ಲ ಇಟ್ಟು ಮತ್ತು ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಬನ್ನಿ ಹೋಗೋಣ. ಸ್ನೇಹಿತರೆ, ನೀವು ಹರಿದ್ವಾರದಲ್ಲಿ ಬಂದಾಗ ನೋಡಿದ್ರಲ್ಲ ಬಸ್ಸು, ಅದು ಬೇರೆ ಬಸ್ಸು, ದೊಡ್ಡ ಗಾಡಿ ಅದು. ಇಲ್ಲಿ ನಾವು ಯಮುನೋತ್ರಿ ಮತ್ತು ಗಂಗೋತ್ರಿಗೆಲ್ಲ ಹೋಗೋದ್ರಿಂದ ಅಲ್ಲಿ ದೊಡ್ಡ ವೆಹಿಕಲ್ ಆಗಲ್ಲ. ಹಾಗಾಗಿ 20 ಮೆಂಬರ್ಸ್ನ ಡಿವೈಡ್ ಮಾಡಿ 2 ಬಸ್ಸು ಮಾಡಿದ್ದಾರೆ. ಇಲ್ಲಿ ಬಸ್ಸು ಮಾತ್ರ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಡ್ರೀಮ್ಸ್ ಟು ಯಾವನ್ ಟೂರ್ಸ್ ಟ್ರಾವೆಲ್ಸ್ ಕಡೆಯಿಂದನೇ ಇದು ಬಸ್ಸು, ಅವರೇ ಮಾಡಿರೋದು, ಅವ್ರ ಕಡೆಯಿಂದನೇ ಅವ್ರದ್ದೇ. ಹಾಗಾಗಿ ಎಲ್ಲ ಕಂಫರ್ಟಬಲ್ ಆಗಿತ್ತು, ಏನೂ ಸಮಸ್ಯೆ ಆಗಿಲ್ಲ. ನಾವು ಇಲ್ಲಿಂದ ನೆಕ್ಸ್ಟು ಹೊರಟು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಒಂದು ಪೂಜೆ ಇದೆ. ಆ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ. ನೋಡಿ, ಇದೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗೋಣ. ಅಲ್ಲಿ ಮೊದಲು ನಾವು ದೇವಸ್ಥಾನ ನೋಡೋಣ. ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಗಾಡಿಗೆ ಪೂಜೆ ಮಾಡೋಣ. ಇಲ್ಲಿ ಏನಕ್ಕಪ್ಪ ಗಾಡಿಗೆ ಪೂಜೆ ಮಾಡಿಸ್ತಾರೆ ಅನ್ನೋದಾದರೆ, ನಾವು ಹೋಗ್ತಾ ಇರುವಂಥ ಚಾರ್ಧಾಮ್ ಯಾತ್ರೆ ಹೇಳ್ಕೊಂಡಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಅಲ್ಲಿ ರೋಡ್ ಇರ್ಬೋದು ಮತ್ತು ಅಲ್ಲಿಗೆ ಹೋಗುವಂಥ ದಾರಿಗಳಿರ್ಬೋದು ತುಂಬ ಕಷ್ಟಕರವಾಗಿದೆ. ಅಲ್ಲಿ ಯಾವಾಗ ಹೇಗೆ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ಯಾವಾಗ ಗುಡ್ಡ ಕುಸಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಒಂದು ನಂಬಿಕೆ, ಇಲ್ಲಿ ಒಂದು ಪೂಜೆ ಮಾಡಿಸಿ ಇಲ್ಲೊಂದು ಸತ್ಯನಾರಾಯಣನ ಕೇಳಿಕೊಂಡು ನಾವು ಹೋಗಿ ಬರುವಂತಹ ಜಾಗದಲ್ಲಿ ಯಾವುದೇ ತೊಂದರೆ ಆಗದಂಗೆ ನಮ್ಮನ್ನು ಕರ್ಕೊಂಡು ಬಾ ಅಂತ ಕೇಳಿ ಇಲ್ಲೊಂದು ಪೂಜೆನ ಸಲ್ಲಿಸಿ ಹೊರಡ್ತೀವಿ. ಇಲ್ಲಿ ಈಗ ಸದ್ಯಕ್ಕೆ ನಾವು ದರ್ಶನ ಮಾಡೋಣ, ಮತ್ತು ನಮ್ಮ ಗಾಡಿಗೆ ಪೂಜೆ ಮಾಡಿಸೋಣ. ಇಲ್ಲಿಗೆ ಹೋಗ್ಬಿಟ್ಟೋಗೋಣ. ಇಲ್ಲಿ ಅಲ್ಲ ಬಂದು ಗಂಟೆಗಳು ನೋಡಿ ಇಟ್ಕೊಂಡ್ಬಿಟ್ಟವ್ರು ಇಲ್ಲಿ.
ಚೇತನ್. ಎಲ್ಲಾರ್ದು ದರ್ಶನ ಚೆನ್ನಾಗಲಿ ಅಮ್ಮ. ಯಾವ ದಾರಿಲೂ ಏನು ಸಮಸ್ಯೆಗಳಾಗ್ದಂಗಿರ್ಲಿ ಅಂತ ಒಂದು ಪೂಜೆ ಮಾಡಿಸಿದೀವಿ. ಎಲ್ಲರೂ ಗಾಡಿ ಕುತ್ಕೊಳ್ಳಿ. ಗಾಡಿ ಕುತ್ಕೋಬೇಕಾದ್ರೆ ಸ್ವಲ್ಪ ಸೀಟ್ಗಳೆಲ್ಲ ಆಯ್ಕೆ ಮಾಡ್ಕೊಳ್ಳಿ. ಜೈ ಅರುಣ್ ಜೈ. ಅರುಣ್ ಅವ್ರಿಗೆ ಜೈ.